ಮಾಧ್ಯಮದವ್ರಿಗೂ ಮತ್ತು ಫ್ಯಾನ್ಸ್ ಕ್ಲಬ್ನವ್ರಿಗೂ ಮತ್ತು ನನ್ನ ಜೊತೆ ಇರೋ ಗಣೇಶ್ ಸರ್ಗೂ ಮತ್ತು ಪೀಪಲ್ ಮೀಡಿಯಾ ಫ್ಯಾಕ್ಟ್ರಿ ಪ್ರೊಡ್ಯೂಸರ್ ವಿಶ್ವ ಸರ್ ಅವರ ತಂಗಿಯಾದ ವಿಜಯ ಮೇಡಮ್ಗೂ, ಆಮೇಲೆ ಹೊನ್ನವಳ್ಳಿ ಸರ್ಗೂ, ಕರಮ್ ಚಾವ್ಲಾ ಕ್ಯಾಮ್ರಾಮ್ಯಾನ್ ಸರ್ಗೂ ಮತ್ತು ರವೀಂದ್ರನಾಥ್ ಅವರು ಮತ್ತು ಈಗ ಶ್ರೀನಿವಾಸ ಮೂರ್ತಿ ಸರ್ ಬರ್ತಾ ಇದ್ದಾರೆ. ಅವ್ರಿಗೂ ನಾನು ಎಲ್ಲರಿಗೂ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಯಾಕಂದರೆ ಇದು ನನ್ನ ಮೊದಲನೇ ಸಿನಿಮಾದ ಸೆಕೆಂಡ್ ಶೆಡ್ಯೂಲ್ ಮಾಡ್ತಾಯಿದ್ದೀವಿ. ಒಂದು ಅದ್ಭುತವಾದ ಸೆಟ್ನ ಹಾಕಿ ಶೂಟಿಂಗ್ ಮಾಡೋಣ ಅಂತೆಲ್ಲ ಪ್ಲ್ಯಾನ್ ಮಾಡಿದಾಗ ಅದು ಇಮಿಡಿಯೇಟ್ ಸೆಕೆಂಡ್ ಶೆಡ್ಯೂಲೇ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿ, ಅದರಲ್ಲಿ ತುಂಬ ಸಿ ಜಿ ವರ್ಕ್ ಇರೋದ್ರಿಂದ ಇವಾಗಲೇ ಶೂಟ್ ಮಾಡಿ ಅದನ್ನು ಸಿ ಜಿ ಕಳಿಸಿದ್ರೆ ಬೇಗ ಆಗುತ್ತೆ ಅಂತೇಳಿ ಪ್ಲ್ಯಾನ್ ಮಾಡಿ ಇದು ಮಾಡ್ತಾಯಿದ್ದೀವಿ. ನಮ್ಮೆಲ್ಲ ಹಿರಿಯರ ಒಂದು ಅವರು ಏನೇನು ಸಜೆಷನ್ ಕೊಟ್ಟರು ಅದೇ ಥರ ಒಂದು ಸತಿ ನಿಮ್ಮನ್ನೆಲ್ಲ ಕರೆಸಿ ಸೆಟ್ಟನ್ನ ನೋಡಿದ್ರೆ ನಿಮಗೂ ಒಂದು ಸತಿ ಗೊತ್ತಾಗುತ್ತೆ ಇದು ಯಾವ ಥರ ಸಿನಿಮಾ, ಯಾವ ಥರ ಬೇರೆ ಥರ ಬರ್ತಾಯಿದೆ ಅಂತ ಹೇಳ್ಬಿಟ್ಟು ಎಲ್ಲ ಪ್ಲ್ಯಾನ್ ಮಾಡಿ ಇವತ್ತು ಕರೆಸಿದ್ದಾರೆ. ನಮಗೆ ತುಂಬ ಸಂತೋಷ ಆಗ್ತಾಯಿದೆ. ಎಸ್ಪೆಷಲಿ ಫೈಟ್ ಮಾಡಿ ಈ ಥರ ಒಂದು ಪ್ಲ್ಯಾನ್ ಮಾಡೋಣ ಅಂತ ಹೇಳಿದಾಗ ಗಣೇಶ್ ಸರ್ ತುಂಬ ಒಳ್ಳೆಯದು, ತುಂಬ ಚೆನ್ನಾಗಿರುತ್ತೆ ಈ ಥರ ಮಾಡೋಣ. ಯಾಕಂದರೆ ಶೂಟಿಂಗ್ ಸ್ಪಾಟಲ್ಲಿ ನಮ್ಮದು ಏನಿರುತ್ತೆ ಅಟ್ಮಾಸ್ಫಿಯರ್ ನೋಡಿದ್ರೆ ಅವ್ರಿಗೂ ಒಂದು ಖುಷಿ ಆಗುತ್ತೆ ಅಂತ ಹೇಳಿದ್ರು. ಸ್ಪೆಷಲಿ ಶ್ರೀನಿವಾಸ ಮೂರ್ತಿ ಸರು, ನೀವು ಇಷ್ಟೊಂದೆಲ್ಲ ಮಾಡ್ತಾಯಿದ್ದೀರಾ, ನನಗೆ ತುಂಬ ಜನ ಜರ್ನಲಿಸ್ಟು ಫೋನ್ ಮಾಡ್ತಾಯಿದ್ದಾರೆ ಹೆಂಗೆ ಬರ್ತಾಯಿದೆ ಏನು ಅಂತ, ನೀವು ಕರೆಸಿ ಮಾತಾಡಿ ಅಂತೆಲ್ಲ ಹೇಳಿದ್ರು. ಸೊ ಅದೆಲ್ಲ ನಾವು ಮೈಂಡಲ್ಲಿ ಇಟ್ಕೊಂಡು ನಿಮ್ಮನ್ನ ಇವತ್ತು ಕರೆಸಿದ್ದೀವಿ. ತುಂಬ ಥ್ಯಾಂಕ್ಸ್. ನೀವು ಸೆಟ್ಟನ್ನೆಲ್ಲ ನೋಡಿದ್ರಿ, ಖುಷಿಪಟ್ರಿ. ಇನ್ನೇನಾದರೂ ಮುಂದೆ ಏನಾದರೂ ಕ್ವಶನ್ ಇದ್ದರೆ ದಯವಿಟ್ಟು ಕೇಳಿ. ಎಸ್ಪೆಷಲಿ ಗಣೇಶ್ ಸರ್ಗೆ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದರೆ ಒಂದು ಏನಾದರೂ ಬೇರೆ ಪ್ರಯತ್ನ ಮಾಡಬೇಕಂದ್ರೆ ಗಣೇಶ್ ಸರ್ ಅವ್ರ ಸಪೋರ್ಟ್ ಇದ್ರೇ ಆಗೋದು. ಅವ್ರ ಸಪೋರ್ಟ್ ತುಂಬ ಚೆನ್ನಾಗಿದೆ. ಅವ್ರ ಸಪೋರ್ಟಿಂದ ಇಲ್ಲಿವರೆಗೂ ಬಂದಿದೆ. ಇವತ್ತು ನಾವು 30ನೇ ದಿವಸ ಈ ಸೆಟ್ಟಲ್ಲಿ ಶೂಟಿಂಗ್ ಮಾಡ್ತಾ ಇರೋದು. 32 ಡೇಸ್ ಆಯಿತು. ಈ ಸೆಟ್ಟಲ್ಲಿ ತುಂಬ ಬಿಸಿಲಿತ್ತು, ಮಳೆ ಬಂತು, ಗಾಳಿ ಬಂತು. ಆಮೇಲೆ ಒಂದು 2-3 ದಿವಸ ತುಂಬ ಜೋರು ಮಳೆ ಬಂದು ಗಾಳಿ ಬಂದು ಒಂದು 2-3 ದಿವಸ ನಾವು ವೆಯ್ಟ್ ಮಾಡಿದ್ವಿ ಮಳೆ ನಿಂತ ಮೇಲೆ ಶೂಟಿಂಗ್ ಮಾಡೋಣ ಅಂತ. ಅಷ್ಟೆಲ್ಲ ಆದರೂ ನನಗೆಲ್ಲರೂ ಸಪೋರ್ಟ್ ಮಾಡಿ ಇಷ್ಟು ಒಂದೊಂದು ಶಾಟು ತುಂಬ ಚೆನ್ನಾಗಿ ಬರೋದಕ್ಕೆ ನನಗೆ ಗಣೇಶ್ ಸರ್ ತುಂಬ ಸಪೋರ್ಟ್ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಆಮೇಲೆ ವಿಜಯ ಮೇಡಮ್ಮು ಪ್ರೊಡ್ಯೂಸರ್ ಕಡೆಯಿಂದ ನಿಂತ್ಕೊಂಡು ಏನೇನು ನನಗೆ ಒದಗಿಸ್ಬೇಕು, ನಮ್ಮ ಶೂಟಿಂಗ್ ಏನೇನು ಅವಕಾಶ ಮಾಡಿಕೊಡ್ಬೇಕು ಎಲ್ಲ ಮಾಡಿಕೊಟ್ಟಿದ್ದಾರೆ. ಅವರು ಪ್ರೊಡ್ಯೂಸರ್ ಥರ ಮನೆಯಲ್ಲೇ ಕೂತ್ಕೊಳ್ದಿರೆ ಬೆಳಿಗ್ಗೆಯಿಂದ ನಮ್ಮ ಜೊತೆಗಿದ್ದು ಸಾಯಂಕಾಲವರೆಗೂ ಶೂಟಿಂಗ್ ಮುಗಿಸ್ಕೊಂಡು, ಶೂಟಿಂಗ್ ಮುಗ್ದಾದ್ಮೇಲೆ ಏನೇನು ನಾಳೆಗೆ ಏನೇನು ಬೇಕು ಅಂತೆಲ್ಲ ಪ್ರಿಪ್ರೇಷನ್ ಮಾಡಿ ಎಲ್ಲ ನನಗೆ ರೆಡಿ ಮಾಡಿಕೊಟ್ಟಿದ್ದಾರೆ. ತುಂಬ ಥ್ಯಾಂಕ್ಸ್. ಈಗ ಶ್ರೀನಿವಾಸ ಮೂರ್ತಿ ಸರಿಂದನೇ ಬರಲಿ, ಯಾಕಂದರೆ ನಮಗೆಲ್ಲ ಹಿರಿಯರವರು. ಹಾಂ, ಈ ಸೆಟ್ ಇವಾಗ ಹಾಕಿರೋದು ಒಂದು 500 ಇಯರ್ಸ್ ಬ್ಯಾಕು, 500 ವರ್ಷಗಳ ಹಿಂದೆ ಏನು ನಾವು ಒಂದು ದೇವಗಿರಿ ಅಂತ ಒಂದು ಸಾಮ್ರಾಜ್ಯ ಇತ್ತು, ಆ ಸಾಮ್ರಾಜ್ಯದ ಬಗ್ಗೆ ನಾವು ಈ ಥರ ಒಂದು ಸೆಟ್ ಹಾಕಿದ್ದೀವಿ. ಇದೇನೆಂದರೆ ನಮ್ಮ ಇಮ್ಯಾಜಿನೇಷನು ಈ ಥರ ಒಂದು ಇರುತ್ತೆ, ಹೀರೋ ಈ ಥರ ಇರ್ತಾರೆ, ಅವರು ಒಂದು ರಾಜನಾಗಿ ಯಾವ ಥರ ಇರ್ತಾರೆ ಅಂತೆಲ್ಲ ಪ್ಲ್ಯಾನ್ ಮಾಡಿರೋಂಥ ಇದೊಂದು ಸೆಟ್ ಇದು. ಹಾಂ, ಯುದ್ಧ ನಡೆದ ಮೇಲೆ ಏನಿರುತ್ತೆ ಅಂತ ಒಂದು ಸೀನ್ ಮಾಡ್ತಾ ಇವತ್ತು ನೀವು ಬಂದಾಗ ಯುದ್ಧದ ಸೀನೆಲ್ಲ ಕಂಪ್ಲೀಟ್ ಆಗಿದೆ. ಅಂದರೆ ವೇರಿಯೇಷನ್ ಬೇರೆ ಥರ ಇರ್ತಾಯಿತ್ತು. ನಾವು ಫಸ್ಟು ಸಾಂಗ್ ಮಾಡಿದಾಗ ಒಂದು 100 ಜನ ಡ್ಯಾನ್ಸರ್ಸು ಮತ್ತು ಜೂನಿಯರ್ಸು ಬೇರೆ ಬೇರೆ ಅಂತ ಇನ್ಸ್ಟ್ರೂಮೆಂಟ್ಸ್ ಮಾಡ್ತಾರಂಥ ಕಲಾವಿದರು ಎಲ್ಲ ಸೇರಿ ಒಂದು 800 ಜನ 900 ಜನ ಇರ್ತಾಯಿದ್ವಿ ಪ್ರತಿದಿನ. ಹಾಗೆ ಅದಾದಮೇಲೆ ಸೀನ್ ಬಂದಾಗ ಕಲಾವಿದರು ಬೇರೆ ಸಹ ಕಲಾವಿದರೆಲ್ಲ ತುಂಬ ಆ್ಯಡ್ ಆಗೋರು. ಮತ್ತು ಈಗ ಫೈಟ್ ಬಂದಾಗ ಎಲ್ಲ ಫೈಟರ್ಸ್ ಆ್ಯಡ್ ಆಗ್ತಾಯಿದ್ರು. ಆ ಥರ ಪ್ರತಿದಿನ ಒಂದು 800-900 ಜನ ಇರೋರು ಶೂಟಿಂಗ್ ಸ್ಪಾಟಲ್ಲಿ. ಟೆಕ್ನಿಷಿಯನ್ಸ್ನು ಎಲ್ಲ ಸೇರಿಸಿದ್ರೆ 1000 ಜನ ಇರ್ತಾಯಿದ್ವಿ ನಾವು. ಸೆಟ್ಟು ನಮ್ಮ ಸಂತೋಷ್ ಪಾಂಚಾಲ್ ಅಂತ ಆರ್ಟ್ ಡೈರೆಕ್ಟ್ರು,
ಅವ್ರು ಇವತ್ತು ಆ್ಯಕ್ಚುಲಿ ಇನ್ನೊಂದು ಇದು ಸೆಟ್ಟಿಗೆ ಇನ್ನೊಂದಷ್ಟು ಪ್ರಾಪರ್ಟೀಸ್ ಎಲ್ಲ ರೆಡಿ ಮಾಡಬೇಕಾಗಿತ್ತು, ಅಲ್ಲಿಗೆ ಹೋಗಿದ್ದು ಬೇಗ ಬರಬೇಕಾಯ್ತು, ಆಗಿಲ್ಲ. ನೆಕ್ಸ್ಟ್ ಟೈಮ್ ಅವ್ರನ್ನೂ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ ನಾನು ಅವ್ರಿಗೆ. ಈ ಸೆಟ್ಟು ಒಂದು 4 ತಿಂಗಳಿಂದ ಪ್ಲ್ಯಾನ್ ಮಾಡಿ ಹಾಕ್ತಾಯಿದ್ದೀವಿ. ಅದಕ್ಕೆ ಪ್ರಿಪ್ರೇಷನ್ ಮಾಡೋದಕ್ಕೆ ಟೂ ಮಂತ್ಸು ಇಲ್ಲಿ ಈ ಜಾಗನ ತೊಗೊಂಡು ಇದನ್ನು ಸಮ ಮಾಡೋದಕ್ಕೆ ಇದು ತುಂಬ ಹೈಟ್ ವೇರಿಯೇಷನ್ ಇತ್ತು. ಇದನ್ನು ಸಮ ಮಾಡಿ ಒಂದು ಲೆವೆಲಿಗೆ ತೊಗೊಳಕ್ಕೆ ನಮ್ಗೆ 2 ತಿಂಗಳಾಯಿತು. ಅದೇ ತುಂಬ ಟೈಮ್ ತೊಗೊಂಡಿದ್ದು. ಯಾಕಂದರೆ ಒಂದು ಫೋಟೋಗ್ರಾಫಿಗೆ ಯಾವ್ಯಾವ ಥರ ಬರಬೇಕು, ಡ್ರೋನ್ ಎಲ್ಲ ತರಿಸಿ ಇದನ್ನೆಲ್ಲ ರೆಡಿ ಮಾಡಿಸಿ ಆಮೇಲೆ ಇದನ್ನು ಜಾಗ ಸಮ ಮಾಡಿರೋಂಥ ಜಾಗ ಇದು. ಇದು ಸಿ ಜಿ ವರ್ಕು ನಮ್ಮದು ಹೈದ್ರಾಬಾದಲ್ಲಿ ಪೀಪಲ್ ಮೀಡಿಯಾ ಫ್ಯಾಕ್ಟ್ರಿದೆ, ಇದಿದೆ, ಇನ್-ಹೌಸ್ ಸಿ ಜಿ ಟೀಮ್ ಇದೆ. ಆ ಸಿ ಜಿ ವರ್ಕೆಲ್ಲ ಅಲ್ಲೇ ಮಾಡ್ತಾಯಿದ್ದೀವಿ. ಮೇನ್ ಏನಂದರೆ ಇದು 1.5 ಇಯರಿಂದ ಪ್ಲ್ಯಾನ್ ಮಾಡ್ತಾಯಿದ್ವಿ. ಈ ಸೆಟ್ಗೆ ಏನೇನು ಬರಬೇಕು, ಯಾವ್ದಾದ್ರು ಬರಬೇಕು, ಕಲರ್ ಯಾವ ಥರ ಇರಬೇಕು, ಸ್ಟ್ರಕ್ಚರ್ ಯಾವ ಥರ ಇರಬೇಕು ಅಂತೆಲ್ಲ 1.5 ಇಯರಿಂದ ಪ್ಲ್ಯಾನ್ ಮಾಡಿಬಿಟ್ಟು ರೆಡಿ ಮಾಡ್ತಾಯಿದ್ವಿ. ಇನ್ನೂ ಇದ್ರದ್ದು ವರ್ಕ್ ನಡೀತಾ ಇದೆ. ಸೈಮಲ್ಟೇನಿಯಸ್ಲಿ ಇಲ್ಲಿ ಶಾರ್ಟ್ ತೆಗಿತಾ ಇದ್ದಂಗೆ ಅಲ್ಲಿ ಹೈದ್ರಾಬಾದ್ಗೆ ರಶಸ್ ಎಲ್ಲ ಹೋಗ್ತಾ ಇದೆ, ಅವರು ಅದ್ರ ಮೇಲೆ ವರ್ಕ್ ಮಾಡ್ತಾ ಇದ್ದಾರೆ. ಸೊ ಕಂಟಿನ್ಯೂಷನ್ ವರ್ಕೆಲ್ಲ ಇದೆ. ಹೌದು, ಅಂದರೆ ಪಿನಾಕ ಒಂದು ಮಹಾರಾಜ, ದಿ ಗಾರ್ಡಿಯನ್ಸ್ ಲೆಗಸಿ ಅಂದರೆ ಅವರು ಒಂದು ರಕ್ಷಕರಾಗಿ ಇರ್ತಾರೆ. ಅವರು ಒಂದು ಆ ಲೆಗಸಿ ಫುಲ್ಲು ಒಂದು ರಕ್ಷಕರಾಗಿರ್ತಾರೆ. ಇನ್ನು ನೆಕ್ಸ್ಟ್ ಕಂಟಿನ್ಯೂ ಹೋಗ್ತಾ ನಿಮಗೆಲ್ಲ ಡೀಟೇಲ್ ಬಿಟ್ಕೊಡ್ತೀನಿ. ಅದು ಆ ಟೈಟ್ಲಿಗೆ ಏನಿದೆ ಅಷ್ಟು ಸಾಕು ಅನಿಸುತ್ತೆ. ಇಲ್ಲ, ಟೈಟ್ಲ್ ಅಷ್ಟಿದೆ, ಅಷ್ಟೇ ಹೇಳಿದೆ. ಸ್ವಲ್ಪ ಹಾಗೆ ಇರುತ್ತೆ ಆ ಟೈಟ್ಲಲ್ಲೇ. ನಾವು ಅದನ್ನೇ ಫಸ್ಟೇ ಹೇಳಿದ್ದೀವಿ. ಯಾಕಂದರೆ ನಾವು ಟೈಟ್ಲು ಬೇರೆ ಥರ ಇಟ್ಟು ಅದಕ್ಕೆ ಬೇರೆ ಥರ ಮೀನಿಂಗ್ ಕೊಟ್ಟರೆ ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ಟು ಅದನ್ನೇ ನಾವು ಟೈಟ್ಲ್ ಕಾರ್ಡ್ ಹಾಕಿದ್ದೀವಿ. ಹೀರೋಯಿನ್ನು ನಯನ್ ಸಾರಿಕಾ ಅಂತ ಒಬ್ಬರಿದ್ದಾರೆ. ಆಮೇಲೆ ಅರ್ಚನಾ ಅಯ್ಯರ್ ಅಂತ ಇದ್ದಾರೆ. ನೆಕ್ಸ್ಟು ಅವ್ರನ್ನೂ ಒಂದೊಂದೇ ಈಗ, ಯಾಕಂದರೆ ಬಿಗಿನಿಂಗಲ್ಲಿದ್ದೀವಿ ನಾವು. ಇದು ಸೆಕೆಂಡ್ ಶೆಡ್ಯೂಲು. ಈ ಫಸ್ಟ್ ಶೆಡ್ಯೂಲ್ ಒಂದು 15 ದಿವಸ ಶೂಟಿಂಗ್ ಮಾಡಿದ್ದೀವಿ. ಸೆಕೆಂಡ್ ಶೆಡ್ಯೂಲ್ 32 ಡೇಸ್ ಶೂಟ್ ಮಾಡಿದ್ದೀವಿ. ಇನ್ನೂ ಒಂದೊಂದೇ ಹೋಗ್ತಾ ಎಲ್ಲರನ್ನೂ ಇಂಟ್ರೊಡ್ಯೂಸ್ ಮಾಡಿಸ್ತೀವಿ.